ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿದ್ದರೆ ಮತ್ತೊಂದು ಕಡೆ ಇವತ್ತು ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿತ್ತು. ಕಾವೇರಿ ನದಿ ನೀರನ್ನು ಬಿಡುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಮುಂದಿನ ತೀರ್ಮಾನ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ. ನಮ್ಮ ರಾಜ್ಯದ ಜನರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ವಪಕ್ಷ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತಹ ವಿವಾದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ಈ ಸಭೆಯ ನಂತರ ಹೇಳಿರೋದು, ಕಾನೂನು ಹೋರಾಟದ ಬಗ್ಗೆ ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತೀವಿ, ತಜ್ಞರ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ. ಬಟ್ ಪ್ರಕೃತಿನೇ ಇವರಿಗೆ ಒಂದು ರೀತಿ ರಿಲೀಫ್ ಕೊಟ್ಟಿದೆಯಪ್ಪ, ಮಳೆ ಆಗಿ ನೀರು ಬಿಡ್ತಾ ಇದ್ದಾರೆ ಆಲ್ರೆಡಿ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಎಲ್ಲರೂ ಕೂಡ ಸರ್ಕಾರಕ್ಕೆ ನಾವು ಒಮ್ಮತದ ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಸಲಹೆಗಳನ್ನು ನಾನು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಹಿರಿಯರ ತಜ್ಞರು ಮತ್ತು ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡಿ ಮತ್ತು ನನ್ನ ಸಹೋದ್ಯೋಗಿಗಳ ಹತ್ರ ಯಾರು ಮಿನಿಸ್ಟರ್ಸ್ ಇದಕ್ಕೆಲ್ಲ ಸಂಬಂಧಪಟ್ಟವರು ಇದ್ದಾರೆ, ಪವರ್ ಇರ್ಬೋದು, ಇರಿಗೇಷನ್ ಇರ್ಬೋದು, ಡೆಪ್ಟಿ CM ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾರ್ಯಾರು ಆ ಭಾಗದಿಂದ ಪ್ರತಿನಿಧಿಸ್ತಾರೆ ಅವರೆಲ್ಲರೂ ಕೂಡ ಅವರ ಅನುಭವದ ಮೇರೆಗೆ ಚರ್ಚೆ ಮಾಡಿ ಕೆಲವು ಅಭಿಪ್ರಾಯಕ್ಕೆ ನಾನು ಬರೋನಿದ್ದೇನೆ. ಇವತ್ತಿನ ಸರ್ವಪಕ್ಷ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೆಲವೊಂದು ವಿಚಾರಗಳನ್ನು ಈಗ ಹಂಚಿಕೊಂಡಿರ್ತಕ್ಕಂಥದ್ದು.